ಚಿಕ್ಕನಾಯಕನಹಳ್ಳಿಯಲ್ಲಿ 115ನೇ ವಾರದ ಜನಸಂಪರ್ಕ ಸಭೆ. ರೈತರ ಅಹವಾಲುಗಳಿಗೆ ಸ್ಥಳದಲ್ಲೇ ಪರಿಹಾರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಸಿಬಿ ಅವರ ನೇತೃತ್ವದಲ್ಲಿ 115ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ರೈತರು ಹಾಗೂ ಸಾರ್ವಜನಿಕರಿಂದ ಬಂದ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ಸಭೆಯಲ್ಲಿ ಪ್ರಸ್ತಾಪವಾದ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಗಿದ್ದು, ಉಳಿದ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಶಾಸಕ ಸುರೇಶ್ ಬಾಬು ಸಿಬಿ ಅವರು, ಜನಸಂಪರ್ಕ ಸಭೆಯು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ವೇದಿಕೆಯಾಗಿದ್ದು, ಅಧಿಕಾರಿಗಳು ಜನರ ಅರ್ಜಿಗಳಿಗೆ ಆದ್ಯತೆ ನೀಡಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಮುಂದಿನ ಜನಸಂಪರ್ಕ ಸಭೆಯೊಳಗೆ ಬಾಕಿ ಉಳಿದಿರುವ ಅರ್ಜಿಗಳ ಕುರಿತು ಕ್ರಮ ಕೈಗೊಂಡು ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವ ಸಾರ್ವಜನಿಕರು ಜನಸಂಪರ್ಕ ಸಭೆಗೆ ನೇರವಾಗಿ ಹಾಜರಾಗಿ ಅರ್ಜಿ ನೀಡಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರ ವಿತರಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಸುರೇಶ್ ಬಾಬು ಸಿಬಿ ಭರವಸೆ ನೀಡಿದರು. ಸಭೆಯಲ್ಲಿ ತಹಶೀಲ್ದಾರರು, ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವರು ನಮ್ಮ ಪಕ್ಕದ ಮನೆಯವರು. ಇವರಿಗೆ ದಪ್ಪಕುಂಟೆನಲ್ಲಿ ಒಂದು ಸೈಟ್ ಕೊಡಿಸಿದ್ರು ಇವ್ರ ತಂದೆ ತಾಯಿ. ಅದು ಏನಾಯ್ತು ಅಂತಂದರೆ ಓನರ್ ಬಂದುಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟ. ಆಮೇಲೆ ಸೇಲ್ ಡೀಡ್ ಬರ್ಕೊಡು ಅಂತಂತಂದರೆ ಇಲ್ಲ ನನಗಿನ್ನೂ ಅಡಿಷನಲ್ ಅಮೌಂಟ್ ಬೇಕಂತ ಅಂದ. ಸರಿ ಅಂತ ಹೇಳಿ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಅವನಿಗೆ ರಾಜಿ ಇದನ್ನು ಮಾಡಿಕೊಂಡು ಅಡಿಷನಲ್ ಅಮೌಂಟ್ ಕೊಟ್ಟು ಸೇಲ್ ಡೀಡನ್ನ ಕೋರ್ಟ್ ಮುಖಾಂತರ ಡಿಕ್ರಿ ಮಾಡಿಕೊಂಡು ಇವ್ರ ಪಕ್ಕದ ಸೈಟ್ ಅವ್ನು ಏನು ಮಾಡಿದೆ, ಇಲ್ಲೀಗಲಾಗಿ ಇವ್ರ ಜಾಗಕ್ಕೆ ಶೆಡ್ ಕಟ್ಕೊಂಡಿದ್ದಾರೆ. ಏನಾಗಬೇಕು? ಗ್ಯಾಸ್ ಅರ್ಜಿ ಹಾಕಿ ಕೊಡ್ತಾರೆ. ಫುಡ್ ಡಿಪಾರ್ಟ್ಮೆಂಟ್ನವರು ಎಲ್ಲೋ ರಮೇಶ್ ಆ ಮೂಲೆ ಮಗುನ ಅಲ್ಲೇ ನೋಡು, ಅಲ್ಲೇ ಮಾತಾಡ್ಸು. UDID ಕಾರ್ಡ್ ಮಾಡಿಸ್ಕೊಡೋರಿಗೆ ಕೇಳು ಏನಾಗಿತ್ತು ಅವ್ರಿಗೆ. ಅದು ಇದಾದಾಗ ಹೇಳ್ತಾರೆ. ಯಾವಾಗ ಹೇಳ್ಬೇಕು? ನಾನು ಬರ್ತೀನಿ, ನಂಬರ್ ಕೊಡ್ತೀನಿ, ಕರ್ಕೋ ನಮ್ಮ ಬರ. ಹಲೋ, ಕರಿಯಾನಾಯ್ಕ ಮರನಾಡು ಪಾಳ್ಯ ತಕ್ಕೊಂಡೆ ಇದೀರಾ? ಕರಿಯಾನಾಯ್ಕ UDID ಕಾರ್ಡ್ ಇದೆ, ಪೆನ್ಷನ್ ಆಗಬೇಕು, ಪೆನ್ಷನ್ ಆಗಿದೆ. ಕಾರ್ಡ್ ಇಲ್ವಾ? ಆಯ್ತು. ಗಣೇಶ್ ಕರೆಸ್ತೀರಾ? ಕಾರ್ಮಿಕ ಇಲಾಖೆ ಪನ್ನಾಗ ಬರ್ತಾರೆ, ಬಾಯಿ ಕರೆಸ್ತೀನಿ. ಒಂದು ನಿಮಿಷ ಎಲ್ಲರೂ ಬರೋಕ್ಕಿಲ್ಲ ಸರ್. ಅಮ್ಮ ಲ್ಯಾಪ್ಟಾಪ್ ಯಾರೀಗ ಸರ್ ಫಸ್ಟ್ ಇಯರ್ ಈಗ ಅಡ್ಮಿಷನ್ ಓಕೆ ಮಾಡ್ಕೊ, ಕೊಡಿಸ್ತೀನಿ. ನಂಬರ್ ನಿಮ್ಮದೆಲ್ಲ ಸರ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಹಾಕಿದ್ದಿಲ್ಲ. ಇದು ಸ್ಟಡಿ ಸರ್ಟಿಫಿಕೇಟ್ ಬೇಕು ಮಗು, ಸ್ಟಡಿ ಸರ್ಟಿಫಿಕೇಟ್ ಬೇಕು. ನೀವು ಜಾಯಿನ್ ಆದಮೇಲೆ ಕೊಡ್ತಾರೆ. ಇಲ್ಲ, ರೆಕಾರ್ಡ್ಸ್ ಎಲ್ಲ ತಂದಿದ್ದೀನಿ. ಕುಮಾರ್ಗೆ ನೀವು ಫೋನ್ ಮಾಡಿದ್ರೆ ಲೆಟ್ರ್ ಕೊಟ್ಟು ಬೈಲಿ ಪನ್ನಾಗಿ. ಇದೊಂದು DCC ಬ್ಯಾಂಕ್ ಹಂಗಲ್ಲ, ಲೋನಿನ ಲೆಟ್ರೇನು ಬೇಕಾಗಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಕೊಡು. ರಾಜ್ಕುಮಾರ್ಗೆ ಹೇಳ್ತೀನಿ, ರಾಜ್ಕುಮಾರ್ಗೆ ಹೇಳ್ತೀನಿ. ಇದನ್ನು ರಾಜ್ಕುಮಾರ್ಗೆ ಹೇಳ್ತೀನಿ. ಪರ್ಮಿಷನ್ ನಿಮ್ಮ ಕಡೆ ಒಬ್ಬರ ಅವೆಲ್ಲ ಆಗಿಲ್ಲ ಅಣ್ಣ. ಅರ್ಜಿ ಕೊಟ್ಟಿದ್ವಲ್ಲ ಮನೆ ತಹಸೀಲ್ದಾರ್ ಇದ್ದು, ದುರಸ್ತಿ ಮಾಡಿಲ್ಲ ಅಣ್ಣ, ಕೊಟ್ಟವ್ರೆಲ್ಲ ಅವೆಲ್ಲ ಹರೀಶ್ ಅರ್ಜಿ ಕೊಟ್ಟು ಖಾತೆ ಎಲ್ಲ ಈಗ ಆನ್ಲೈನಲ್ಲಿ ಮಾಡ್ತಾರೆ. ಆನ್ಲೈನಲ್ಲಿ ಇದು ಹೆಸರೇನು? ಎಲ್ಲ ಬೋವಿ ವೆಂಕಟ ಬೋವಿ. ಅವ್ರದ್ದೇನೋ ಖಾತೆ ಆಗ್ಬೇಕಂತೆ ನೋಡಿ. ಅವರು ಮಂಜೂರು ಚೀಟಿ ತಂದೆಯರಲ್ಲಿ. ಅದು ಸರ್, ಅದು ಒಟ್ಟು ಸಾರಿಗೆ ಸರ್ ನಂಬರ್ ಬರ್ಕೊಟ್ಟಿದ್ದೀವಿ ಸರ್, ಆನ್ಲೈನ್ಗೆ ಎಂಟ್ರಿ ಮಾಡಿ. 4 ಜನದ ಒಂದೇ ಸಮಸ್ಯೆ ಸರ್. ರೋಡಿಗೆ ದಾರಿ ಸಮಸ್ಯೆ ಇದೆಯಾ? ನಕಾಶೆದಾರ್ ಇದೆಯಾ? ಜಮೀನು 15 ದಿವಸದಿಂದ ಬಂದಿಲ್ಲ. ಒಂದು 2 ನಿಮಿಷ ತಡಿ. ಮಂದಿ 5 ದಿವಸ ಅದೇ ಇವತ್ತೇನಾರು ಮಾಡೋಣ. CDPO ಸಾಹೇಬ್ರು ಇದ್ದಾರಾ?
ಹಾಕಿದ್ದಾರೆ, ಬಟ್ ನಮ್ಮ ತಾತ ಅರ್ಜಿ ಹಾಕಿರೋದಕ್ಕೆ ತಾತರ ಯಾರು ಬಂದಿರಲಿಲ್ಲ ಅಂತ ಅದು ಕ್ಯಾನ್ಸಲ್ ಮಾಡಿದ್ದಾರೆ ನೇಮ್ನ. ಈ ಮನೆ 2ನೇ ವಾರದಲ್ಲಿ ನೀವು ಸರಿ ಫೇಸ್ಬುಕ್ಕಲ್ಲಿ ಬಂದಿತ್ತು ನೋಡಿ, ಡಿಸೆಂಬರ್ 1 ಅಲ್ಲ ಖಾತೆ ಮಾಡಿಕೊಡ್ತೀವಿ ಮಂಜೂರಾಗಿದ್ರೆ. ಅದು ಸಾಗುವಳಿ ಪತ್ರ ಕೂಡ ಬಂದಿಲ್ಲ ಸರ್ ನಮ್ಮ ಬಂದಿಲ್ವಾ? ಇಲ್ಲ ಸರ್, ಸಾಗುವಳಿ ಪತ್ರ ಕೊಟ್ಟಿಲ್ಲ. ರಾಷ್ಟ್ರೀಯ ಕಟ್ಟಡ ಸುಮ್ಮನಾಗಿ ಅವರೇ ನಾವು ಹಾಂ ಅವ್ರಿಗೆ ಹಿಂಗಾಯ್ತು ಇದನ್ನು ಮಾಡಿಸ್ಕೊಡ್ತೀನಿ ಖಾತೆ. ಇದು ಕಾರ್ಡ್ ಒಂದು ನಮ್ಮೊಂದು ಕೆಂಪು ಕಾರ್ಡ್ ಮಾಡಾಕ್ಬಿಟ್ಟ ಸ್ವಾಮಿ. ನಾವು ಅಜ್ಜಿ ತಾತ ಇಬ್ಬರೇ ಇರೋದು, ನಮಗೆ ಆಧಾರ ಇಲ್ಲ ಮಾಡಬೇಕು. ಫುಡ್ಡು ಹ್ಞೂ ಸ್ವಾಮಿ, ಫುಡ್ ಇದಕ್ಕೆ ಫುಡ್ ಸೇರಿಸ್ದಾರರು ಕೊಡಪ್ಪ ಕಾರ್ಡ್ ಕೊಡಿ. ಇವರಿಬ್ಬರೇ ಇರೋದಂತೆ ಕಾರ್ಡ್ನ ಜನರಲ್ ಮಾಡಿದಾರಂತ ನೋಡಪ್ಪ. ಯಾಕೆ ಈಗ ಐತೆ ಇಲ್ಲಿ ನೋಡಿ, ಇದು ಮೊದಲು ಹಸಿರು ಕಾರ್ಡ್ ಇತ್ತು, ಈಗ ನೋಡಿದ್ರೆ ಈ ಥರ ಮಾಡಿ ನಾವು ಕೊರೋನಾ ತುಮಕೂರು ಸರ್ ಕಾರ್ಡ್ ಇದು. ಈಗ ಇಲ್ಲಿ ಮಾಡಿಸ್ತಾ ಇದ್ದೀನಿ ನೋಡಿ ಸರ್, ಅದನ್ನು ಕಾರ್ಡ್ ಅಕ್ಕಿ ಬರ್ತಾ ಇಲ್ಲ ಅದು ಖಾತೆ ಮಾಡಿಸ್ಕೊಡೋಣ ಬಿಟ್ಟು ಅಲ್ಲಿ ಬನ್ನಿ, ಅಲ್ಲಿ ಫುಡ್ ಇಲ್ಲ ಸರಿ ಮಾಡಿಕೊಡ್ತೀನಿ. ಬರುತ್ತೆ ಸರ್. ನೀವು ರಿಟೈರ್ಡ್ ಎಂಪ್ಲಾಯಿ ಅಂತೆಲ್ಲ ಕೊಡಕ್ಕೆ ಬರಲ್ಲ. ಡಿ ಗ್ರೂಪ್ ಯಾರಾದರೂ ಬರಲ್ಲ ಅಂತೆ. ಪೆನ್ಷನ್ ಬರುತ್ತಂತಲ್ಲ, ಹಾಗಾಗಿ ಕೊಡಲ್ಲ. ನಾವು ವಿರೋಧ ಮಾಡೋದು ಅಲ್ಲ, ನೀನು ಇದನ್ನು ಕೊಡು, ಏನ ಪೆನ್ಷನ್ನ 16 ಕೊಡು, ಅರ್ಜಿ ಕೊಡು. ವಯಸ್ಸಾಗಿರೋದು ಎಷ್ಟು ವರ್ಷ ಆಗಿದೆ ಇದು ಕೊಟ್ಟು ಅರ್ಜಿ ಹಾಕು. ಪೆನ್ಷನ್ ಬರಲ್ಲ, 60 ವರ್ಷದ ಮೇಲ್ಪಟ್ಟಾಗಬೇಕು. ಅದಕ್ಕೂ ಏನು ಮಕ್ಕಳ ಲ್ಯಾಪ್ಟಾಪ್ ಏನು ಮಕ್ಕಳ ಬ್ಯಾಗ್ ಕೊಡ್ತೀನಿ ನಿಂದೆಲ್ಲ ಏನೇನು ಬೇಕು ನಿಮಗೆ? ಏನೇನು ಬೇಕು ಹೇಳು ಮನೆ. ಬ್ಯಾಗು, ಆಮೇಲೆ ನೆಕ್ಸ್ಟ್ ಎಷ್ಟಾಗುತ್ತೆ ಅದೆಲ್ಲ? ನೀನು ಹೋಗಿ ತೊಗೋತೀಯಾ? ಹಾಂ, ಇದೆಯಾ? ಮೊನ್ನೆ ಇತ್ತೇನಲ್ಲ, ನೆನ್ನೆ ಮೊನ್ನೆ. ಬರಲಿ ತಡೆ ಅದು ರಿಸಲ್ಟ್ ಗೊತ್ತಲ್ಲ ನಿನ್ಗೆ, ಗೊತ್ತಲ್ಲ ಪರಿಸ್ಥಿತಿ. ರಿಸಲ್ಟ್ ಬರಲಿ ತಡೆ. ರಿಸಲ್ಟ್ ಬಂದ ತಕ್ಷಣ ಬರೋ ಮನೆ ಏನು 5 ಸೀಟ್ಸ್ ಇದೆ, 20 ಟೋಟಲ್ ಇರೋದು. ಅದರಲ್ಲಿ 5 ಗೌರ್ಮೆಂಟ್ ಸೀಟ್ಸ್ ಇದೆ ಅಂತೆ. ಅದು ಆಲ್ಮೋಸ್ಟ್ ಅಲ್ಲಿ ಹೋಗಿಟ್ರೆ ಫಿಲಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇವ್ರ ಏಜೆನ್ಸಿ ಕಡೆಯಿಂದ ಇಲ್ಲ ನೋಡ್ತೀವಿ, ನಾವು ಟ್ರೈ ಮಾಡ್ತೀವಿ ಅಂತ. ಕೆಲಸಕ್ಕೆ ಅಂತ ಬಂದಿದ್ದೆ ಸರ್, ಕೆಲಸಕ್ಕೆ ಅಂತ ಬಂದಿದ್ದೆ. ಎಲ್ಲಿ ಸಿಗ್ತಾ ಇರಲಿಲ್ಲ. ಹ್ಯಾಂಡಿಕ್ಯಾಪ್ ಏನೋದಿರೋದು ಅದೇನು ಎಲ್ಲಿಗಾಗಿ ಕಿತ್ತೂರಾಣಿಗೆ ಆಯ್ತು ಅಡ್ಮಿಷನ್ ಮಾಡಿಸಿದ್ದೀವಿ. ಅದು ನನ್ನ ಸತಿ ದುಡ್ಡು ಕಟ್ಟಿದ್ದೀವಿ ಸರ್. ಮಗಳು ಮದುವೆ ಬದುಕಿದೆ. ಅವ್ರು ಏನು ಮಾಡಿದ್ರು ತಪ್ಪು ಕೊಡ್ತಿಲ್ಲ ಸರ್. ಬೆಳಿಗ್ಗೆ ಒಬ್ರು ಫೋನ್ ಮಾಡಿದ್ರು ನೋಡಿ, ಸೀದಾದಿಂದವ ನಾವೇ ಸರ್. ಈ ಸತಿಂದ ಎಲ್ಲ ತಂದಿದ್ದೀನಿ ಸರ್. ಏನು ಮಾಡಿದ್ರು ಡ್ರಾಪ್ ಕೊಟ್ಟಿದ್ದಾರೆ, ಒರಿಜಿನಲ್ ಕೊಡ್ತಿಲ್ಲ ಸರ್. ಹೌದು ಸರ್. ದುಡ್ಡು ಬರೋಂಗಿಲ್ಲ. ಏನು ದುಡ್ಡು ಬರೋಂಗಿಲ್ಲ? ಯಾವ ಊರಮ್ಮ? ನೋಡಿ ಚೆಕ್ ಮಾಡಿ ಬಾಡ್ಲಿ. ಈ ಥರ ಆಗಿದೆ ಮನೆ, ಅನುಗ್ರಹ ಮಾಡಿ ಸರ್. ಸರ್ ಇದೊಂದು ಮನೆ ಹಿಂಗಾಗಿದೆ ಅಂತ ಎಕ್ಕೋರ್ದು ಬೈಲಿ ಇವರೇ ಮನೆ ಕೊಡೋರು. ಮದುವೆ ಐತೆ ಮಗಳದು. 20,000 ಕಟ್ಟಲೆ ಇರುತ್ತೆ. ನಮಗೆ ಖರ್ಚು ಬೇಡ. ರಮೇಶ್ ಎಲ್ಲೋದ್ರು? ರಮೇಶ್ ಏನಾಯ್ತು? ಸ್ಟೂಡೆಂಟ್ ಕಾರ್ಡ್ ಇದೆಯಪ್ಪ? ಆಧಾರ್ ಕಾರ್ಡ್ ಇತ್ತು. ಯಶವಂತ್ ಆಧಾರ್ ಕಾರ್ಡ್ ಇದೆ ಇತ್ತು. ಹಲೋ, ಎಷ್ಟು ತಿಂಗಳಿಂದ ಬಂದಿಲ್ಲ? 6 ತಿಂಗಳು ಬಂದೇ ಇಲ್ಲ ಸರ್. 8 ತಿಂಗಳಿಂದ ಬಂದಿಲ್ಲ ನೋಡಿ. ಅದು ಬಂದಿರೋದು ಅಮೌಂಟ್ ಬಂದಿರೋದು ಕೊಟ್ಟ ನಿಮ್ಮ ಕೈಲಿತ್ತು ಅವಾಗಲೇ? ಹಣ ಬಂದಿರೋದು ಕೊಟ್ಟಿದ್ರು ತಾಲೂಕು ಆಫೀಸಿಗೆ? ಇಲ್ಲ, ಹಣ ಬಂದಿರಲ್ಲ. ಇದ್ರ ಜೊತೆಗೆ ಇತ್ತಲ್ಲ ಇನ್ನೊಂದು ಚೀಟಲ್ಲಿ ಅದು ನೇರ ಸಾಲಕ್ಕೆ
ಅದಕ್ಕೆ ಬುಧವಾರ ಐತೆ ಕೆಲಸ ಐತೆ ಸರ್ ಆದರೆ ಬರ್ರಿ. ಮಾತಾಡ್ತೀನಿ ಮದುವೆ ಆಗೈತೆ ಅಂತ ಬಿಡೋದು. ಇಲ್ಲ ಬುಧವಾರ ಸರ್ ಪಟ್ಟಿ ಇಲ್ಲ ಬರ್ಸಿ ಮರಪ್ಪ ನಮ್ಮ ಬೇಕಾದ್ರೆ ಪಟ್ಟಿ ಸೇರಿಸ್ ಹೌದೌದು ಓಕೆ. ಅಲ್ಲ ಏನಾದ್ರು ಕಾರಣ ಹೇಳಿದ್ರ ಸೆಕ್ರೆಟರಿಗಳು ಏನಾದ್ರು ಕಾರಣ ಹೇಳಿ ಅಲ್ದಾಡ್ಸಿದ್ರ ಈಗ ನಾವು ಓದಾಡ್ತೀವಿ ಇವಾಗಲೇ ಬಿಸಿಲಿಂದ ಅಪ್ಲೈ ಮಾಡಿರಲಿಲ್ಲ. ಮಾಡ್ರಿ ಅಂತ ಅಂದ್ವಿ. ಅದಕ್ಕೆ ಅಲ್ಲಿ ಹೋಗೋಕ್ಕೆ ದುಡ್ಡು ಅಂತಾರನೋ ಏನು. ಇಲ್ಲ ದುಡ್ಡು ತಗೊಳ್ಳಲ್ಲ ಹೌದಾ? ಸರ್, ಗೌರ್ಮೆಂಟ್ ದುಡ್ಡು ತಗೊಳ್ಳಲ್ಲ. ಹೇಳ್ತೀನಿ ಡಾಕ್ಟ್ರು. ಡಾಕ್ಟರ್ ಕುಮಾರಸ್ವಾಮಿ ತಗೋಪ್ಪ, ಡಾಕ್ಟರ್ ಕುಮಾರಸ್ವಾಮಿ ತಗೋ. ಬಾಯಿ ಕಡೆ ಬಂದು ಹೇಳ್ತೀನಿ. ಬರ್ದೇನು ನಮ್ಮ ನಂಬರ್ ಮಂಜುಳಮ್ಮ ಅಂತ 2 ನಂಬರ್ ಬರ್ದೀನಿ. ಏನಕ್ಕೆ? ನಮ್ಮದು ಕರೆಂಟು ನೀರು ಏನಿಲ್ಲ ಸರ್. ಕರೆಂಟ್ ಹಾಕಿದ್ರು ಮಾದಪುರ ಗೊಲ್ರಟ್ಟಿ ಇಲ್ಲಿ ಬಂದು ಒಂದ್ಸತಿ ಹಾಕ್ಸಿದ್ರಿ ನೀವೇ ಮತ್ತೆ ಕಿತ್ತಾಕಿದ್ರಿ. ಯಾರು? ಶಿವಪ್ಪರಯ್ಯ. ಇಲ್ಲೇ ಐತೆ ಶಿವಪ್ಪ. ಶಿವಪ್ಪರ ಕಿತ್ತಾಕಿರಿ. ಯಾಕೆ? ಏನಕ್ಕಿಂತ ಗೊತ್ತಿಲ್ಲ. ಅವರು ಸ್ವಂತ ಅಂತದ್ದು. ಅದಕ್ಕೆ 1 ವಾರ ಆಗೈತಿ. ಕರೆಂಟು ಇಲ್ಲ, ಕುಡಿಯೋ ನೀರು ಇಲ್ಲ ಸ್ವಾಮಿ. ಚಿರತೆಗಲಟ್ ಬೇರೆ ದನ ಕುರಿ ಎಲ್ಲ ಇದ್ವಿ. ವಯಸ್ಸಾಗಿರೋರು ಇದ್ದಾರೆ. ಕರೆಂಟ್ 1 ವಾರ ಆಯ್ತು. ಮತ್ಕಟ್ಟ PDO ಕುಡಿಯೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಸಿದ್ದರಾಮಣ್ಣ ಹೇಳಿ ಬಂದಿದ್ವಿ. ಏನು ದೇವನಹಳ್ಳಿ ಗಲ್ಬೆಟ್ಟಿಂದ ಬಂದಿದ್ದೀವಿ. ಅಮ್ಮಂಗೆ ಕಣ್ಣೆಲ್ಲ ಕೇಳಲ್ಲ, ತಾತ ಅವರು ದುಡ್ಡು ಬರಲ್ಲ ವಯಸ್ಸಿಗೆ. ಮನೆ ತುಂಬ ಪ್ರಾಬ್ಲಮ್ ಸರ್. ಮನೆ ಬೇರೆ ಬಿಟ್ಕೊಂಡಾಗ್ಬಿಟ್ಟು ದೇವನಹಳ್ಳಿ ಗಲ್ಬೆಟ್ಟಿ ಕಡೆ ಬಂದು ನೋಡಿದ್ವಿ. ಸೆಕೆಂಡ್ ಇಯರ್ ಮುಗಿಸಿದ್ದೀನಿ. ಮುಂದೆ ಹೌದು. ಆಗಲ್ಲ ಸರ್. ಏನಾಗಬೇಕು ತಾಯಿ? ಸೊ ಅದಕ್ಕೆ ದುಡ್ಡು ಬರಲ್ಲ. ಅಮ್ಮ ದುಡ್ಡು ಬರಂಗ ಫೋಟೋ ಕೊಡು. ಅಜ್ಜಂಗೆ ಮಾಡ್ಬೋದು. ಅಜ್ಜಂಗೆ ದುಡ್ಡು ಬರ್ತಾ ಇಲ್ವಾ? ಇಲ್ಲ ಸರ್, ಬರ್ತೀನಿ. ಯಜಮಾನ್ರೆ ದುಡ್ಡು ಬರ್ತಾ ಇಲ್ವಾ? ಯಾಕೆ ಮಾಡಿಸ್ಲಿಲ್ಲ? ಎಷ್ಟು ವರ್ಷ ಮಾಡಿಸ್ಬೇಕಲ್ವಾ? ಯಾಕೆ ಮಾಡಿಸ್ಲಿಲ್ಲ? ಮಕ್ಕಳು ಮಾಡಿಸ್ಬೇಕಂತೀಯ? ಯಾರು? ಅಮ್ಮಂದು ತಾತಂದು ತಾತಂದಲ್ಲಿ ತಾತಂದು ಇದೆಲ್ಲೋ ಡಾಕ್ಯುಮೆಂಟ್ಸು ಬೇರೆ ಐತಾ? ಸರಿ ಸರ್. ಎಷ್ಟು ಅಮೌಂಟ್ ಎಷ್ಟು ವರ್ಷ ಆಗೈತೆ? ಇಲ್ಲಿ ಏಜ್ ಏನಿದೆ? ವಯಸ್ಸು ಎಷ್ಟಿದೆ ನೋಡ್ದ? ಇಷ್ಟು ದಿನ 2 ಸಾಕು. ಎಷ್ಟಿದೆ ಇಲ್ಲಿ ಡೇಟ್ ಆಫ್ ಬರ್ತ್ ಹೇಳು? 86 ಅಂದರೆ ಬರುತ್ತಾ? ಎಷ್ಟಾಗುತ್ತೆ? 40 ವರ್ಷಕ್ಕೆ ಕೊಡಲ್ಲ. ಕೊಡ್ತಾರೆ, ಅದಕ್ಕೆ ಕೊಡ್ತಾರೆ. ಅದಕ್ಕೆ UDID ಕಾರ್ಡ್ ಮಾಡಿಸ್ಬೇಕು. ರಮೇಶ್ ಎಲ್ಲಿ ಅದು ಕಾರ್ಡ್? ಅಮ್ಮ ಇದು ಗೊಲ್ರಟ್ಟೂರು. ಅವ್ರ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ. ಅವ್ರಿಗೆ ಹೆಂಗೆ ಹಾಕೋದು ಎಲ್ಲ ಪೆನ್ಷನ್ ಬರಂಗೆ ಮಾಡಿಸಿ ಬರಬಲ್ಲಿ ನಿಮ್ಮ ಗಂಟನೆ ಅವ್ನು ಮಾಡ್ತಾನೆ. ಇದು ಯಜಮಾನ್ರದು ಇದೆಷ್ಟಿದೆ? 2 ಸಾಕು. ಅವರು ಇದೊಂದು ಎಲ್ಲಿಗೆ ಹೊಲಿಗೆ ಅಂತ ಅಂತಾರೆ. ನಿನ್ನ ನಂಬರ್ ಯಾರ್ದಾರು ಬರೆಯೋ ಇದೆಯಾ? ಕೊಡು ಬರ್ತಾರೆ. ಅಲ್ಲಿ ಹೋದ್ರೆ ಏನಂತ ಇದೆ. ಬಟ್ ಆಯ್ತು ಕೇಳು, ಅದೇನಾಗಿದೆ ಸರ್? ಅವನ್ಯಾರ ಕಟ್ ಮಾಡ್ತೀನಿ ಇನ್ನಲ್ಲ. ಅವ್ರು ದುಡ್ಡು ಕಟ್ಟಿದ್ರೆ ಯಾವ ಕಾಯೋಣ? ಯಾವ ಕ್ಯಾಟಗರಿ? ಎಸ್ ಚೆಕ್ ಮಾಡಿಸಿ. ಪನ್ನಕ್ಕೆ ಇದೊಂದು ಮುರಾರ್ಜಿ. ಅದಾದಮೇಲೆ ಇನ್ನೊಂದು ಲೀಸ್ಟ್ ಬರುತ್ತೆ.
2 ಲಿಸ್ಟ್ ಆಗೈತೆ, 3rd ಲಿಸ್ಟ್ ಆಗಬೇಕು. ಆದಮೇಲೆ ಏನಾರ ಮಾಡಿ ಮಾಡಿಸಿದ್ರೆ ಒಂದು ವಾಟ್ಸಪ್ ಮಾಡಿ ಕೇಳಪ್ಪ, ಆಮೇಲೆ ಚೆಕ್ ಮಾಡ್ತೀನಿ. ಬಾ ಅಣ್ಣ, ಏನು ಭಾರಿ ನೆಕ್ಸ್ಟ್ ವೀಕ್ ಅಲ್ಲಿ ತೋಟದಾಗ ಒಂದು 5-6 ಮನೆಗೆ ಒಂದು 10 ಮನೆಗೆ ನೀರಿಲ್ದಂಗೆ ಆಗಿತ್ತು. ಪೈಪ್ ಲೈನ್ ಮಾಡ್ತಿದ್ರು, ಬೋರ್ ಕೊಟ್ಟಿದ್ದು, ಮೋಟ್ರ್ ಇಟ್ಕೊಂಬಂದವ್ರು ಅಲ್ಲಿ ಮುರಾರ್ಜಿದು ಸ್ಕೂಲ್ದು ಖಾಲಿ ಕೊಡಲ. ಅದಕ್ಕೆ ನಮ್ಮ ಅಮ್ಮ ತುಮಕೂರಲ್ಲಿ ಓದ್ತಿದ್ದಾನೆ, ಅಲ್ಲಿ ಟ್ರಾನ್ಸ್ಫರ್ ತೊಗೋಬೇಕಣ್ಣ ಖಾಸಗಿ ಕಾಲೇಜ್ ತಗೋ. ಅಲ್ಲಿ ಮೊದಲು ಸ್ಯಾಂಕ್ಷನ್ ಆಗಬೇಕಿಲ್ಲ. ಅದೇ ಅಣ್ಣ, ನಿಮ್ಮ ಲೆಟ್ರ್ ಕೊಟ್ಟರೆ ಕೊಡ್ತೀನಿ. ಏನು ಬೆಂಗಳೂರು ಬೇಕಾದ್ರೆ ನಾವು ಕೊಟ್ಟಿದ್ದಲ್ಲ. ಅದೇ ಏನಾಗಿದೆ ನೋಡೋದು. ಯಾರೂ ಏನು ಹೇಳಲ್ಲ ಸರ್ ಅವ್ರಿಗೆ. ಅವರು ಡೈಲಿ ಬೆಳಿಗ್ಗೆ ಕೂಲಿಗೆ ಹೋಗ್ಬಿಡ್ತಾರೆ. ಬೆಳಗ್ಗೆ ಎದ್ದು ಅವ್ರಿಗೆ ಪಾಪ ಏನಾರು ಹೇಳಿದ್ರು ಒಂದು ಅರ್ಜಿ ಕೊಡೋಕ್ಕೂ ಬರೋಲ್ಲ ಸರ್ ಅವ್ರಿಗೆ. ಈಗಲೂ ಅವ್ರು ಕರ್ಕೊಬರೋರು ಕೂಲಿಗೆ ಹೋಯ್ತು. ಅದಕ್ಕೆ ನಾನೇ ಬಂದೆ. ಅವ್ರದಲ್ಲಿ ಅರ್ಜಿ ಹಾಕಿರೋದಿದೆಯಾ? ಇದೆ ಸರ್, ಅದಕ್ಕೆ ನಾನೇ ಅದಿದೆಯಾ? ಅರ್ಜಿ ಹಾಕಿಲ್ಲ ಸರ್, ಕೊಟ್ಟಿಲ್ಲ ಸರ್. ಪಾಪ ಅಕ್ಕಪಕ್ಕರು ಯಾರು ಏನು ಹೇಳಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ. ಬಗರ್ಕುಮ್ಗೆ ಅರ್ಜಿ ಹಾಕಿರ್ಬೇಕು ಹಿಂದೆ. ಇಲ್ಲ ಸರ್, ಅವರು ಅರ್ಜಿ ಹಾಕದೇ ಇದ್ರೆ ಮಂಜೂರು ಮಾಡಲ್ಲ. ಅದಕ್ಕೆ ಅವ್ರ ಹತ್ರ ಒಂದು ಸುಮ್ಮನೆ ಇಷ್ಟು ವರ್ಷನೂ ಬೇಕಂಬಂದ್ರೆ ಈಗ ಅವ್ರಿಗೆ 70 ವರ್ಷ. ಸರಿ, ಒಪ್ಪದೆ ಒಂದು ವಿಮೆ ಮಾಡ್ತಾ ಇದ್ದಾರೆ. ಅರ್ಜಿ ಹಾಕ್ಬೇಕಲ್ಲ ನಾವು, ದರ್ಖಾಸ್ಗೆ ಅರ್ಜಿ ಹಾಕ್ಬೇಕಲ್ಲ. ಅರ್ಜಿ ಹಾಕಿದ್ರೆ ಕೊಡ್ತಾರೆ, ಅರ್ಜಿ ಇಲ್ಲ ಅಂತ ಅಪ್ಲಿಕೇಶನ್ ಬರಬೇಕು. ಇದು ಕಳಿಸಿದ್ದೀನಿ, ಏನೂ ಗೊತ್ತಾಗಲ್ಲ. ಕಳಿಸಿದ್ದೀನಕ್ಕ. ಅಲ್ಲ ಹಾಕಿದ್ದೀನಿ ಅಣ್ಣ. ಫಾರೆಸ್ಟ್ನವ್ರು ತಗೊಂಡು ಮನೆ ತಲುಪು ಇಂಜಿನಿಯರ್ ಬಂದು ಎಷ್ಟು ತಿರುವಲ್ಲಿಂದ ಮಾಡಿದ್ವಿ, ಹಾಕಿದ್ವಿ ರೋಡ್. ಅದು ಮಧ್ಯದ ರೋಡ್. ಏನು ಎಮ್.ಕಾಮ್ ಮಾಡ್ತಿದ್ದಾರೆ ಮೈಸೂರಲ್ಲಿ. ಎಕ್ಸಾಮ್ ನಡೀತಾ ಇದೆ, ಅದಕ್ಕೆ ಅವ್ರು ಬಂದಿಲ್ಲ. ನಮಸ್ಕಾರ. ಎಮ್.ಕಾಮ್ ಎಲ್ಲಿದೆ ಸ್ಟಡಿ ಸರ್ಟಿಫಿಕೇಟ್? ಈಗ ಅಡ್ಮಿಷನ್ ಫಸ್ಟ್ ಇಯರ್ ಮಾಡಲೇಬೇಕಾಗುತ್ತೆ. ಆಯಿತಾ, ನಾನು ಬ್ಯಾಂಕ್ ಸೆಕ್ಟರ್ನ ಅಟ್ಯಾಚ್ ಮಾಡ್ಕೊಡ್ತೀನಿ. ಈಗ ಬದಲಾವಣೆ, ಈಗ ಡಿ ಸಿ ಅವರು ಕಳಿಸ್ಬೇಕಪ್ಪ. ಇದು ಕನ್ಸಿಡರ್ ಮಾಡೋದಿಲ್ಲ. SIR ನಡೀತಾ ಇರೋದ್ರಿಂದ, SIR ನಡೀತಾ ಇರೋದ್ರಿಂದ ನಾವೇನು ಮಾಡೋಕ್ಕಾಗೋದಿಲ್ಲಮ್ಮ. ಈಗ ನಮ್ಮ ಗ್ರಾಮ ಸೈಕಲ್ ಹತ್ರ ಕೆಲಸ ಮಾಡಿಸ್ತೀವಿ, ಬಟ್ ಹೆಸರುಗಿರಿ ನೀವು ಏನಕ್ಕ ಎಲೆಕ್ಷನ್ ಕೆಲಸ ಮಾಡೋಕ್ಕಾಗಿಲ್ಲ ಸರ್. ಅದು ಪ್ರಾಬ್ಲಮ್ ಆಯಿತು. ಈಗ SIR ನಡೀತಾ ಇರೋದ್ರಿಂದ ಇದು 1 ತಿಂಗಳು ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ ಸರ್. ಇವ್ರನ್ನ ಗ್ರಾಮ ಸೈಕಲ್ನ ಕಳಿಸ್ಕೊಡ್ತೀನಿ ಸರ್. ಅವ್ರ ಜೊತೆ ಕೆಲಸ ಅಲ್ಲಿಗೆ ಗ್ರಾಮ ಸಹಾಯಕರು ಕಳಿಸ್ತಾರಂತೆ. ನಿನಗೆ ನೋವಾಗ್ದಂಗೆ ಸುಮ್ಮನೆ ಅಲ್ಲಿದ್ದು ನಮಗೂ ಅದಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಏನಾಗಬೇಕು ಅಮ್ಮ? 3 ತಿಂಗಳಿಂದ ವೆರಿಫಿಕೇಷನ್ ಆಗ್ತಾ ಇದೆ. ಬರುತ್ತೆ 3 ತಿಂಗಳು. ಫೆಬ್ರವರಿಯಿಂದ ಬಂದಿಲ್ಲ, ಮಾಡಿಕೊಡ್ತಾರೆ ಪೆನ್ಷನ್. ಬಾಯ್ ತಗೋ, ನೀನೇ ಇಟ್ಕೊಂಡಿರು. ಬರುತ್ತೆ. ಯಾರಿಗೂ ಬಂದಿಲ್ಲಮ್ಮ, ಬರುತ್ತೆ. ಅದು ಅಳತೆಗೆ ಕಳಿಸ್ತಿಲ್ಲ. ಯಾಕಿದು? ಅದೊಂದು ಬರ್ದಿ, ಇದೊಂದು ಬರ್ದಿ. ಬೇರೆ ಬೇರೆ ಇದು ಪಾಳೆ ಐತೆ ಸರ್. ಇಲ್ಲಿ ಇಲ್ಲೇ ಇದ್ರದ್ದೇ ಇದ್ರದ್ದೇ ಎಲ್ಲ ಒಂದೇ ಆಧಾರ್ ಕಾರ್ಡ್ ತಕ್ಕಣ ನೀನು ಆಧಾರ್ ಕಾರ್ಡ್ ಬರುವತ್ತಿ ಸುಮ್ಕಕ್ಕ ನಮ್ಮ ಫ್ಲಾಟ್ನಿಂದ ಕಳಿಸ್ತೀನಿ ಸ್ವಾಮಿ. ಕಳಿಸ್ತೀನಿ. ಅಲ್ಲ ಮನೆ ಅದೇ ರೀಸನ್. ಇನ್ನೇನು ಇಲ್ಲ. ನಮ್ಗೆ ಸರ್ಕಾರದ ಸುತ್ತೋಲೆ ಏನಿರುತ್ತೆ ಅದ್ರ ಪ್ರಕಾರ ಯಾಕೆ ಆಗಿಲ್ಲ ಅಂತ ನಿಮಗೆ ರೀಸನ್ಸ್ ಗೊತ್ತಿರುತ್ತೆ. ನೀವೇ ಹೇಳೋದು RCC ಮನೆಯವ್ರಿಗಿರೋರಿಗೆಲ್ಲ ಪೆನ್ಷನ್ ಕೊಡ್ತಾರೆ. ಇಲ್ಲಿಗೆ ಬರಮ್ಮ. ಅವರು ದುಡ್ಡು ವಾಪಸ್ ಕೊಡಲ್ಲ. ಸಿಕ್ಕಿದೆ. ಏನೋ 10,000 ಮೊದಲೇ ಗೊತ್ತಿಲ್ಲ ಕಟ್ಕೊಟ್ಟಿದ್ರು ಅಂತ ಅದನ್ನು ವಾಪಸ್ ಕೊಡಿಸಿ ಅಂತ ಕೇಳ್ತಾನೆ ಸರ್. ಓಕೆ ನಾವು ಅದನ್ನು ಆಯ್ಕೆ ಮಾಡ್ಬೇಕಾದ್ರೆ ನಮಗೆ ಕೊಡ್ತಾರೆ. 3-4 ಕೊಡ್ತಾರೆ. ಯಾರಿಗೆ ಕೊಡೋದು ಯಾರಿಗೆ ಕೊಡ್ತಾರೆ ಈಗ ಬಂದಾಗ ಮಾಡಿಸಿ ಬಂದಾಗ ಇದು ಮಾಡ್ತಿದ್ದಾರೆ. ಇನ್ನೂ ಸೆಲೆಕ್ಷನ್ ಆಗಿದೆ ಇಲ್ಲ ಗೊತ್ತಿಲ್ಲ. ಸಾಲ್ಪೇಟೆ ರಾಮಣ್ಣ
ಫೈನಲ್ ಇಯರ್ ಫೈನಲ್ ಅರ್ಜೆಂಟ್ ಕೊಡಿ ಸರ್. ನೀವು ಬಂದಿದ್ರೆ ಮೇಡಮ್ ವೈರೇಶ್ ಫೋನ್ ಮಾಡಿದ್ರೆ ನಾಳೆಗೆ ಆಗಲ್ಲ ಅಂತ ಅವ್ರು ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗಿಗೆ ಅಂತ ಹೇಳಿದ್ದಾರೆ. 7 ಇದೆ ಸರ್. ನೆಕ್ಸ್ಟ್ ಮೀಟಿಂಗಿಗೆ ಸರ್ ಇವರು ನಿಮಗೆ ಅದನ್ನ ಯಾವ ಕಾಲೇಜ್ ಪರ್ಮಿಷನ್ ತಗೊಂಡು ಈ ವರ್ಷ ನಾವು ಬಿಲ್ಡಿಂಗ್ ಎಲ್ಲ ಹಾಕಿ ಪ್ಲಾನ್ ಶಿಫ್ಟಿಂಗ್ ಮಾಡ್ಬೇಕಂದ್ರೆ ಸರ್ ಬೇರೆ ಕಡೆ ಇರೋದು ಎಲ್ಲಿದ್ದಾನೆ ಡಿ.ಕೆ. ಏನು ಪ್ರಕಾಶಣ್ಣ ಮಂಜುನಾಥ್ ಹಳ್ಳಿಯವ್ರಿಗೆ ಹೋಗುತ್ತೆ ಇವರು ಇದು ಹೊನ್ನೆಬಾಗಿ ಪಂಚಾಯತಿಗೆ ಬರ್ತಾರೆ ಏನಪ್ಪ ಅಲ್ಲೊಂದು ಬ್ರಿಡ್ಜ್ ಮಾಡಿ ಮುಂದಕ್ಕೆ ಕಳಿಸಿ ಅಂತ ಹೇಳಿ ಅದು ಎಸ್ಟಿಮೇಟ್ ಎಲ್ಲ ಮಾಡೋರೆ. ಅದು ಏನಾಗಿದೆ ತಿಳಿ ಈಗಲೇ ಹೇಳಿ 1-2 ನಿಮಿಷ ಅವ್ರಿಗೆ ಟೈಮ್ ಕೊಡೋಣ. ಈ ಆಪ್ರೇಷನ್ ಹಾಕಿದ್ದೀನಿ ಬೋರ್ ಹೋಗಿ ನಿನಗೆ ಮಾಡಿದ್ರು ಮೊನ್ನೆ ಫ್ರೀಯಾಗಿ ಬೋರು ಹಾಕಿದ್ದೀನಿ ಹೋಗಿ. ಹ್ಞೂ ಹಾಕ್ಸ್ತೀನಿ. ಎಲ್ಲರೂ ಸಸ್ಪೆಂಡ್ ಮಾಡ್ತಾ ಇದ್ದಾರೆ.